ಗಿಚ್ಚಿಗಿಡಿಗಿನ ಸ್ವಲ್ಪ ಸಾಂಗ್ ಹೋಗಿ ವಾಟಿಕ ಶಾಂಪು ಹಚ್ಚಿ ಕೊಳದಾಳ ಚಂದನಾರ್ತಾವ ಕೂದಲ ಕೆಂಪನ ಹೆಣ್ಣಾಕಿ ನೆಂಪಿಗೆ ಬರುವಾಕಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ
ಸಾಕಣ ಹುಡುಗಿ ಎದ್ದಿದ್ದ ಬಿದ್ದಿದ್ದ ದೋಸ್ತ ನಮ್ಮ ತಿಂಡಿ ಬೆಳಗ್ಗೆ ಆದ್ರೂ ಮುರಿಯಂಗಿಲ್ಲ ಸುಮ್ ಹೋಗ್ಬಿಡು ನೀನು ಕೈಯಾಗ ತಿನ್ನ ಇರೋದಿಲ್ಲ ಮಗ ಸ್ವಲ್ಪ ಪೇಷಂಟ್ ಮಾಡದ ನೋಡ್ತಾನ ಒಂದ್ ಸ್ವಲ್ಪ ಟೇಸ್ಟ್ ಹಾಕರ ಒಳ್ಳೆಪ್ಪ ನಿನ್ನಷ್ಟೇನು ಬರಗಟ್ಟು ನಿಂತಿಲ್ಲ ನಾ ಕುಡಿಯಾಕ ಬರ್ಗಾಡಕ ನಾವೇನ ತಡ್ಕಸ್ ಕೊಡ್ತಾರ ಮೇಡಣ ಐಫೈ ಕೊಡ್ಕ್ರ ನೀವೇ ಆಯ್ತಾ ಹುಡುಗ ನೀನು ಹೋಯ್ ಬಾ ಆಯ್ತು ನಾ ಇನ್ನು ಹೋಗಿ ಬರ್ತೇನೆ ನಾ ಇನ್ನು ಮುಂದಿನ ವಾರ ಸಿಗೋಣ ಏ ಹುಡುಗಿ ನಿನ್ನ ಗಡಿಗೆ ಮಸ್ತ್ ಐತಿ ಗಡಿಗ್ಯಾಗ ಮಜ್ಜಿ ಕಡೆಗಾಗೈತೆ ಮಜ್ಜಿಗೆ ಕಡ್ದಾರ ಮಸ್ತ ಹುಡುಗಿ ತಂಡಿ ಹೋದಾಗ ಕಿಂಡಿ ಕಿಂಡಿ ನನ್ನ ನೀನು ಗೆಲ್ಲಲಾರೆ ಇಳಿದು ಚಲವೇ ತಕೆ ಎಲ್ಲರೂ ಮಾಲವಾಗಿ ಕೊನೆಗೆ ಅಂಗಪಡದೆ. ನನ್ನ ಕಣ್ಣಿನ ಸೋಲಗೆ ಆಸೆ ನಿನಗೆ. ನನ್ನ ನೀನು ಗೆಲ್ಲಲಾರೆ ಇಳಿದು ಚಲವೇ ತಕೆ ಎಲ್ಲರೂ ಮಾಲವಾಗಿ ಕೊನೆಗೆ ಅಂಗಪಡದೆ. ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ಹಾಡಲಿ ಹೇಳೆ ಹೂಗಳೇ ಯಾರೇ ನೀನು ದೋಸ್ತ ಈ ಹಾಡ ಕೇಳಿ ನಂಗೆ ಹುರುಪ್ ಬರ್ಲಪ್ಪ ಪೀಡ್ಸ್ ಬಂದಂಗ ಅಥವಾ ಅಲ್ಲಪ್ಪ ಹೌದಾ ಯಾರು ಜಾಡ್ಸಿದ್ರೆ ಹಂಗ ಜಾಡಸ್ಬಾರ್ದು ನಾ ಜಾಡ್ಸ್ಕೊಂಡ್ ಕೇಳಿಲಿ ಜಾಡಸ್ಲಿ ಯಾರ್ಸ ನಾನು ನೋಡ್ತೇನೆ ಮಣ್ಣಿ ತನ್ನಕ್ಕ ಹೋಗಿ ಕೃಷ್ಣರ ಅಂಗಡ್ಯಾಗ ಶಿಷ್ಯ ಪ್ರಾಣಲೆ ಶಿಷ್ಯ ಸ್ವಂಟಕ್ಕಿಂತ ವಾಸ ಸ್ವಂಟ ಸೂಪರು ಅಲ್ಲಿ ಭಾರಿ ಬೇಜಾರು. ಸ್ವಂಟ ಆಸು ಪಾಸು ಇದ್ದು ಡೇಂಜರು. ಸ್ವಂಟದ ವಿಷಯ ಪ್ರಾಣಲೆ ಶಿಷ್ಯ ಸ್ವಂಟಕ್ಕಿಂತ ವಾಸ ಸ್ವಂಟ ಸೂಪರು ಅಲ್ಲಿ ಭಾರಿ ಡೇಂಜರು.
ಯಾಕಲೇ ಶಾರು ಇಲ್ಲ ನಿಂತೆ ಯಾಕೋ ಟೇಲರ ಯಾಕ ಶಾರು ಗಿರು ಅಂತ ಬಾಳ ಮಾತಾಡಕತ್ತಲ್ಲ ಯಾಕ ಮಾಡಂದೇನ ಮೈ ಬೆಚ್ಚಗ ಬೆಚ್ಚಗ ಆಗ್ಬೇಕಂತ ಬಾಳ ಆಗ್ತೈತಿ ಯಾರು ಸಿಗವಲ್ರ ಅದ್ ನಂಗೆ ಅದೆಲ್ಲ ಹೋಗಿ ಬಿಡ ಅದ್ ನಂಗೆ ಮತ್ತೆ ನನ್ನ ಜಾಂಪರ್ ಹೊಲ್ದಿ ಏನಿಲ್ಲ ಇಲ್ಲ ಮತ್ತೆ ಪರಕಾರ ಬಿಡ್ತೀನಿ ಕೊಡೋದೊಂದು ತಡ ಹೊಲ್ದು ಬಿಟ್ಟೇನೆ ಅಯ್ಯಯ್ಯ ಹೌದಾ ಜಾಂಪರ್ ಹೊಲಿದ್ ಬಿಟ್ಟು ಪರಕರ್ ಹೊಲ್ದಿ ಇದ್ದಿದ್ಲಾಗ ಜಾಂಪರ್ ಮೇಲೆ ಮನಸ್ಸು ಮಾಡೋದ್ ಬಿಟ್ಟು ಪರಕರ್ ಮೇಲೆ ಬಾಳ ಮನಸ್ಸು ಮಾಡಿ ಬಿಡು ಮೊದಲಂಗ ಜಂಪರ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೈತಿ ಪರಕಾರ ಅಂದ್ರೆ ಊರುಪು ಬರಕತ್ತೈತಿ ನೀನು ಬಾಳ ಜಂಪರ್ ತಗೋದಿಲ್ಲ ಬರೀ ನೈಟಿ ಚೂಡಿದಾರ್ ಪರ್ಕರ್ ಹಾಕೊಂತಿ ಜಂಪರ್ ಏನ್ ಮಾಡ್ತಿ ನೋಡ್ ದೋಸ್ತ ನಾ ಹಾಕೊಂಡ್ರ ಹಾಕುವಲ್ಲ ಬಿಟ್ರ ಬಿಡವಲ್ಲ ಅದನ್ನ ತಗೊಂಡ್ ನೀ ಏನ್ ಮಾಡೋದಿ ಹೊಲಿತೀವಲ್ಲ ಅಷ್ಟ ಹೇಳ ರೊಕ್ಕ ಕೊಡವಲ್ಲೇ ಬಿಡವಲ್ಲೇ ನನಗಂತೂ ಜಂಪರ್ ಹೊಲ್ಯಾಕ ಮನಸ್ಸಾಗೋದಿಲ್ಲ ಯಾಕ ನನ್ ಜಾಂಪರ್ ಅಷ್ಟು ಬ್ಯಾಸರಾಗಿತ್ತು ನಿನಗ ಮೊದಲು ಜಂಪರ್ ಅಂದ್ರೆ ಉರುಪಿಲೆ ಹೊಲ್ತಿದ್ವಿ ಯಾವಾಗ ನಿನ್ನ ಹಳೆ ಪ್ರಕಾರಕ್ಕೆ ನನ್ನ ಹೊಸ ಕಸಿ ಹಾಸಿದ್ ನೋಡ ಆವಾಗಿಂದ ಜಂಪರ್ ಹಿಡಿದು ಬಿಟ್ಟಿನ ಅಯ್ಯಯ್ಯ ಏನು ಹೊಸ ಕಸಿ ಹಾಕಿ ಕೊಟ್ಟಿಲ್ಲ ಹಾಕದ್ ಗುಟ್ಲೆ ಚಟ್ ಅಂತ ಬಿಟ್ಟೈತಿ ಅಲ್ಲ ಆ ನಿನ್ನ ಕಸಿ ಒಳಗ ತಾಕತ್ತೆ ರೈತೋ ಇಲ್ಲೋ ಅಂತೀನಿ ಇನ್ನೊಮ್ಮೆ ಅಳತಿ ಕೊಡ ಅಂದ್ರ ಅಯ್ಯಯ್ಯೋ ನಾ ಅಂದಿದ್ರ ಅದ್ರದಲ್ಲೋ ಮರೆ ಅರ್ಬಿ ತಾಕತ್ತು ಅಂದೆ ಹಿಂಗ ನಾನು ತಾಕತ್ ಕಡಿಮೆ ಐತಂದ್ಲ ನಾನು ತಂದ ನೀ ತಿಳ್ಕೊಂತ ಬಿಡು ತಿಳ್ಕೊಳ್ಳಾರ್ದ ಮತ್ತೇನು ಮಾಡ್ತಿ ತಿಳ್ಕೊಳಕ ತಳನ ಇಲ್ಲ ನಿನಗ ಅಲ್ಲ ಶಾರು ಬ್ಯಾನೆ ಮೂಳಾಗ ಅಂಬಿದ್ರ ಅಳವಂಡ ಆದಂಗಾಗೈತಿ ನಮ್ ಬಾಳೆವು ಹೌದು ಆ ಬಾಳೆ ಹಂಗಾಗುತ್ತಾ ಅದು ಹೋಗ್ಲಿ ಬಿಡ ಅನ್ನ ನಿನಗೆ ಯಾವ್ದ ಬ್ಯಾನ್ ಐತಲ್ಲ ಯಾವ್ದದು ಅದ ಶರ್ಟ್ ತಿಂದ್ರ ರೋಗ ಏನು ಶಟು ನಿಂದ್ರು ರೋಗ ಅದು ಎಂತ ರೋಗ ಅದು ಅಲ್ಲ ಹುಡುಗಿ ಈ ವಯಸ್ಸಿನಾಗ ಎಲ್ಲರಿಗೂ ಬರೋ ರೋಗ ಅದ ಮನಸ್ಸಿನ ರೋಗ ಹೌದು ದೋಸ್ತ ಮನಸ್ಸಿನ ಒಳಗೆ ಏನೇನ್ ಇರ್ತೈತೆ ಅನ್ನೋದು ಎಲ್ಲ ಬಿಚ್ಚ ಬಿಡ್ಬೇಕು ಇಲ್ಲ ತಂದ್ರೆ ಹಿಂಗಾಗುತ್ತೆ ನೋಡ ಅದು ಹೋಗ್ಬಿಡ ಅನ್ನ ನನ್ನ ಜಂಪರ್ ಅಂತ ಹೊಲ್ದು ಕೊಡ್ತಿ ಪಟ್ನ ಹೇಳ ನೀ ಹೇಳೋದಕ್ಕಿಂತ ಮೊದಲ ನಿನ್ ಮೇಲೆ ಬಾಳ ಪ್ರೀತಿ ಇಟ್ಟೀನಿ ಬಿಚ್ಚಿ ಹೇಳಿರ್ಲಿಲ್ಲ ಇದೇ ಊರಿನಾಗ ಇಬ್ಬರು ಕೈ ಹಿಡ್ಕೊಂಡು ಮಸ್ತ್ ಮಜಾ ಡ್ಯಾನ್ಸ್ ಹೊಡೆದು ಒಂದು ಜನಗಳನ್ನ ಉರುಪ್ಲೆ ಅಭಿನಂದಿಸ್ಬಿಡೋಣ ಏನಂತೆ ನೀ ಎಬ್ಬಿಸುದಂದ್ರೆ ನಾ ಯಾಕೆ ಬೀಳಕ್ ಹೋಲಿ ಒಳ್ಳೆ ಹಂಗಾದ್ರೆ ಒಳ್ಳೆ ಹುಡುಗಿ ತಂದಾಳ ಹದಕ ಕೊಡುತ್ತೀನಿ ಅಂತ ಪ್ರೀತಿಯ ಪದಕ ಮೊದಲ ಜವರಿ ಬಳಿಕ ಬಂದರ ಬಾವೊಮ್ಮೆ ಕನಕ ಹೇ ಮೊದಲ ಜವರಿ ಬಳಿಕ ಬಂದರ ಬಾವೊಮ್ಮೆ ಕನಕ ಪ್ರೀತಿಯ
ಇಲ್ಲ. ನಾವು ಅರಿಯಾಗ ಬಂದೀವಿ, ಮನ್ಯಾಗ ಹಿರಿಯರು ಬೈತಾರು ಅಂಬುದು ಜ್ಞಾನನೂ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ. ಯಾಕಂದ್ರ ದಿನಮಾನ ಕೆಟ್ಟೈತೆ ಅನ್ನೋಕಿನ ಜನನು ಕೆಟ್ಟಾರಿ. ಯಾರ ಉಳ್ಕೊಂಡು ಕರ್ಕೊಂಡು ಹೋದ್ರೆ ಏನ್ ಮಾಡೋದು? ಯಾಕ ನಾನು ಯಾಕೆ ಹುಡುಕ್ಯಾಡ್ಕೊಂತ ಬಂದಿ? ನಾ ಇನ್ನ ಸಣ್ಣಕ್ಕೆಲ್ಲಪ್ಪ, ನಾ ಇನ್ನ ದೊಡ್ಡಕ್ಕಾಗಿನಪ್ಪ. ಹೌದಾ, ನೀ ದೊಡ್ಡಕ್ಕಾಗದ ಹುಡುಕದು. ಇಲ್ಲಂದ್ರ ನಿನ್ನ ಯಾರ ಹೊಡ್ಕೊಂಡೋದ್ರ ಯಪ್ಪ, ಅದು ಈ ಊರಾಗ ನನ್ನ ಹೊತ್ಕೊಂಡು ಹೋಗೋ ಮನಸ್ಸು ಯಾವದನಪ್ಪ? ನೀವು ಅದಿರೇ ಯಪ್ಪ, ಹೇಳಪ್ಪ ಅವ್ರು ನನ್ನೆಲ್ಲ ಹೊತ್ಕೊಂಡು ಹೋಗ್ರು ಹತ್ತು ಬಿಡ್ತೀರ. ಹಂಗೆಲ್ಲ ಮಾತಾಡಿ ಹಂಗಾಗ ಮಾನ ಕಳ್ಕೊಬೇಡ. ನಮ್ಮ ಅಪ್ಪ ನೀವು ಯಪ್ಪ ಹೋಗೋಣ, ಬಾ ಸಾರು ಮನೆಗೆ ಹೋಗೋಣ. ಹೋಗೋಣ ಬಾರ ಇರ್ಲಿ, ಬಾರ ಏ ಬಾರ ಬಾರ ಹೋಗೋಣ. ಒಳ್ಳೆ ಬರ್ತಾನಪ್ಪ ಯಪ್ಪ. ಯಾಸ್ರಿ ಹೆಸರು ನೀವು ಯಪ್ಪ ಯಪ್ಪ ಸೀಕಲ್ ಹನುಮಂತಯ್ಯ 5 ತೊಲೆ ಬೆಳ್ಳಿ ರಾಜೇಶ್ ಪಾತ್ರ ಮಾಡಿದಂತ ವೀರೇಶ್ ಅವರಿಗೆ, ಕಾತ್ರಿಕಿ ದೇವರಾಜ್ 5 ತೊಲೆ ಬೆಳ್ಳಿ ರಾಜೇಶ್ ಪಾತ್ರ ಮಾಡಿದಂತ ರೀತಿಯಾಗಿ ಚಿಕ್ಕಮಗಳೂರು ವೆಂಕಟೇಶ್ ಅವರು ಸಂಘಕ್ಕೆ 300 ರೂಪಾಯಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರು ವೀರೇಶ್ ಅಮರೇಶ್ ಕ್ಯಾಂಪ್ 250 ಕೊಟ್ಟಿದ್ದಾರೆ. ಹಾಗೂ ನಮ್ಮ ಮಾವನವರಿಗೂ ನಮ್ಮ ಹಳೆದೇವರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನನಗೆ ಬೇಕಾದಷ್ಟು ಆಸ್ತಿ ಇದೆ. ನನ್ನ ತಂದೆ ಸಾಕಷ್ಟು ಆಸ್ತಿ ಮಾಡಿದ್ದಾರೆ. ಆದ್ರೆ ಒಂದು ಹೆಣ್ಣಿನ ಜೀವಕ್ಕೆ ಸುಖ ನೆಮ್ಮದಿ ಸಿಗಬೇಕಾದ್ರೆ ಒಂದು ಗಂಡಿನ ಆಸರೆ ಬೇಕೇ ಬೇಕು. ಈ ಕಡೆ ಯಾರು ಬರ್ತಾ ಇದ್ದಾರೆ, ಸ್ವಲ್ಪ ವಿಚಾರಿಸಿ ನೋಡಿದ್ರ ಹಲೋ ಮಿಸ್ಟರ್, ಸ್ವಲ್ಪ ನಿಂತ್ಕೊಳ್ಳಿ. ಯಾಕೆ ಮೇಡಮ್ ನನ್ನನ್ನೇಕೆ ನಿಲ್ಲಿಸಿದ್ರೆ? ಇದೇನ್ರಿ, ಒಂದು ಕಣ್ಣು ಕಕ್ಕೋ ಹುಡುಗಿ ನಿಮ್ಮ ಮುಂದೆ ನಿಂತರೂ ಕೂಡ ನೋಡಿದ್ರು ನೋಡದ ಹಾಗೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಅರಳುವ ಹೂವು ಇನ್ನೊಬ್ಬರು ನೋಡಲೆಂದು ಅರಳುವುದಿಲ್ಲ, ಇನ್ನೊಬ್ಬರು ನೋಡಲಿ ಎಂಬ ಭಾವನೆಯೂ ಅದಕ್ಕಿರುವುದಿಲ್ಲ. ಒಂದು ಕಣ್ಣು ಕುಕ್ಕಿಸುವ ಪರಸ್ತ್ರೀಯರನ್ನು ನೋಡುವ ಮನೋಭಾವನೆಯೂ ನನ್ನದಲ್ಲ. ಅಂದ್ರೆ ನಿಮ್ಮ ಮನಸ್ಸಿನ ಭಾವನೆಯನ್ನ ನಾನು ಕೆಟ್ಟವಳು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮನೋಭಾವನೆ ಏನು ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ. ನೋಡಿ, ಈಗಿನ ಕಾಲದಲ್ಲಿ ಇಷ್ಟೊಂದು ಒಳ್ಳೆತನ ಸರಿ ಇರಲಾರದು. ಯಾವತ್ತಿಗೂ ಈ ನಿಮ್ಮ ಒಳ್ಳೆತನಕ್ಕೆ ಈಗಿನ ಕಾಲದಲ್ಲಿ ಯಾವ ಕಾರಣಕ್ಕೂ ಬೆಲೆ ಸಿಗಲಾರದು. ಒಂಟಿಯಾಗಿಸುವುದು ಕಲಿಕಾಲವಲ್ಲ. ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳೆದಂತೆ ಕಾಣುತ್ತದೆ. ನೋಡುವ ದೃಷ್ಟಿ ಸರಿಯಾಗಿದ್ದರೆ ಎಲ್ಲವೂ ಒಳ್ಳೆಯದೇ ಕಾಣುತ್ತದೆ. ನೋಡಿ ಮೇಡಮ್, ನಿಮ್ಮಂತ ಸ್ತ್ರೀಯರಿಂದ ಬುದ್ಧಿ ವಾದ ಹೇಳಿಸಿಕೊಳ್ಳುವಷ್ಟು ಮೂರ್ಖನು ನಾನಲ್ಲ. ಈಗಿನ ಕಾಲದಲ್ಲಿ ನಿಮ್ಮ ಬುದ್ಧಿವಂತಿಕೆ ತೋರಿಸಿದರೆ ದಡ್ಡ ಅನ್ನುತ್ತಾರೆ. ಅದೇ ದಡ್ಡದಿಂದ ಗೆದ್ರೆ ನಿಮ್ಮನ್ನು ಧರ್ಮವಂತ ಅಂತ ಸ್ವೀಕಾರ ಮಾಡುತ್ತಾರೆ ಈಗಿನ ಕಾಲದ ಜನರು. ಹೆಣ್ಣಿನ ಮನಸ್ಸಿನ ಭಾವನೆ ಅರ್ಥ ಮಾಡಿಕೊಳ್ಳದ ನೀವು ಈ ನಿಮ್ಮ ಬೆಳಗ್ಗೆ ಯಾವ ಕಾರಣಕ್ಕೂ ಬೆಲೆ ಸಿಗುವುದಿಲ್ಲ. ಒಳ್ಳೆಯತನಕ್ಕೆ ಬೆಲೆ ಸಿಗುವುದಿಲ್ಲ ಎನ್ನುವುದು ಎಷ್ಟು ಸತ್ಯವೋ, ಒಳ್ಳೆಯತನ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದು ಅಷ್ಟೇ ಸತ್ಯ. ನೋಡಿ ಮೇಡಮ್, ಸುಮ್ಮನೆ ಈ ಗಜೇಂದ್ರನ ಕೆಳಗಬೇಡಿ. ನಿಮ್ಮ ಪರಿಚಯವೂ ನನಗಿಲ್ಲ. ಏ ಮಿಸ್ಟರ್, 100 ಕೋಟಿ ಒಳತೆ ಈ ಮೋನಿಕಾ ನನಗೆ ಗರ್ವದಿಂದ ಮಾತನಾಡ್ತೀಯ.
ತಲೆಬಾಗುವುದಿಲ್ಲ. ಏಕೆಂದರೆ ನಟನೆ ಮಾಡಲು ಅವನಿಗೆ ಬರುವುದಿಲ್ಲ. ನೋಡು ಮೋನಿಕಾ, ನಾನು ಎಂದಿಗೂ ನ್ಯಾಯ ನಿಯತ್ತನ್ನು ಬಿಟ್ಟು ಬದುಕುವವನಲ್ಲ. ಏ ಮಿಸ್ಟರ್, ಯಾರ ಮುಂದೆ ನಿಂತು ಏನು ಮಾತನಾಡ್ತಿದೀಯೋ? ಏ ಮೋನಿಕಾ, ಮನಸ್ಸು ಮಾಡಿದ್ರೆ ಸಾಕು, ಅಷ್ಟೊಂದು ಹಗುರವಾಗಿ ತಿಳಿಯಬೇಡ ಈ ಹೆಣ್ಣನ್ನು. ಮೋನಿಕಾ, ಎರಡು ಕೈ ತಟ್ಟಿದಾಗಲೇ ಚಪ್ಪಾಳೆ ಹೊರತು ಇನ್ನೊಬ್ಬರನ್ನು ಹೀಯಾಳಿಸಿ ಅವರಿಗೆ ಅನ್ಯಾಯ ಮಾಡುವ ಜಾಯಮಾನ ನನ್ನದಲ್ಲ. ನೋಡು, ಒಂದು ಗಂಡು ಜನಿಸಿ ಈ ಭೂಮಿಗೆ ಬರಬೇಕಾದ್ರೆ ಅದರ ಹಿಂದೆ ಹೆಣ್ಣು ಇರುತ್ತಾಳೆ ಎಂಬುದು ಮರೆತಂತೆ ಕಾಣುತ್ತದೆ. ಹೆಣ್ಣು ಗಂಡಿನ ಸ್ಪರ್ಶದಿಂದಲೇ ಜನನ ಈ ಜಗತ್ತಿನಲ್ಲಿ ಅನ್ನುವುದು ತಿಳಿದುಕೊಂಡಿಲ್ಲ ಅಂತ ಕಾಣುತ್ತದೆ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಆದ್ರೆ ಮಡಕೆ ಇಲ್ಲದೆ ಅಡಿಗೆ ಮಾಡೋದಕ್ಕೆ ಅದು ಹೇಗೆ ಸಾಧ್ಯ? ಮಡಿಕೆಯಲ್ಲಿ ಅಕ್ಕಿ ಹಾಕಿದಾಗಲೇ ಅನ್ನ ಆಗುತ್ತದೆ. ಮೋನಿಕಾ, ಈ ಮಡಿಕೆಯಾಗಿ ಅಕ್ಕಿ ಹಾಕಿದಾಗಲೇ ಅನ್ನ ಆಗುತ್ತದೆ. ಎರಡು ಕೈ ಸ್ಪರ್ಶದಲ್ಲಿ ಚಪ್ಪಾಳೆ, ಗಂಡು ಹೆಣ್ಣಿನ ಸ್ಪರ್ಶದಿಂದಲೇ ಜನನ, ಅದನ್ನು ತಿಳಿದುಕೊಂಡಿರುವೆ. ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡಬೇಡಿ. ನೀವು ಹೆಣ್ಣನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಾ ಅಂತ ನಿಮ್ಮ ಬಗ್ಗೆ ನಾನೇ ಹಗುರವಾಗಿ ಮಾತನಾಡಿದೆ. ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಗೌರವ ಇಟ್ಟುಕೊಂಡಿದ್ರೆ ಈ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣಿಗೆ ಬೆಲೆ ಸಿಗ್ತಂತಾಗ್ತಾ ಇರಲಿಲ್ಲ. ನಿಮ್ಮಂತವರು ಈ ಭೂಮಿ ಮೇಲೆ ಇರುವುದರಿಂದಲೇ ಹೆಣ್ಣಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗ್ತಾ ಇದೆ. ನೀವು ತಪ್ಪು ತಿಳಿದುಕೊಂಡಿರುವೆ ಮೋನಿಕಾ. ಹೆಣ್ಣಿನ ಶತ್ರು ಹೆಣ್ಣೆ ಹೊರತು ಗಂಡಲ್ಲ. ಗಂಡು ಹೆಣ್ಣೆಂಬ ಹೂವನ್ನು ರಕ್ಷಣೆ ಮಾಡುವ ಮುಳ್ಳೆ ಹೊರತು ಸಾಕಿದ ಗಿಣಿಯನ್ನೇ ಕುಟುಕುವ ಗಿಡುಗನಲ್ಲ. ಆಹಾ, ಎಷ್ಟೊಂದು ಮನವುಳ್ಳವರು ಇವರು. ಇವರಂತೂ ನನ್ನ ಮನಸ್ಸಿಗೆ ತುಂಬಾ ಇಷ್ಟವಾಗಿದ್ದಾರೆ. ನಾನು ಮುಂದಿನ ಜೀವನ ಇವರ ಜೊತೆನೆ ಕಳಿಬೇಕು ಎಂದು ನನ್ನ ಮನ ಬಯಸ್ತಾ ಇದೆ.
ಯಾಕೆ ಮೇಡಮ್ ಮೂಕೆ ವಿಸ್ಮಿತರಾಗಿ ನಿಂತು ಬಿಟ್ಟಿರಲ್ಲ, ಏನು ಯೋಚನೆ ಮಾಡ್ತಿರವಿ? ಅದು ನೀವು ಛೆ, ಇದುವರೆಗೂ ಇಷ್ಟೊತ್ತು ನಾನು ಕಂಡಿದ್ದು ಕನಸು. ನೋಡಿ, ನೀವು ನನ್ನ ಜೊತೆಯಾಗಿರ್ಬೇಕೆಂದು ನನ್ನ ಮನ ಬಯಸ್ತಾ ಇತ್ತು, ಅದನ್ನೇ ಯೋಚನೆ ಮಾಡ್ತಾ. ನಾವು ಬಯಸಿದ್ದು ನಮಗೆ ಸಿಕ್ಕಿದ್ದರೆ ಕಡಿವಾಣದಲ್ಲದ ಕುದುರೆ ಅಂತಾಗುತ್ತಿತ್ತು ಈ ಮನುಷ್ಯನ ಜೀವನ. ಮೋನಿಕಾ, ನನಗೆ ಸ್ವಲ್ಪ ಕೆಲಸವಿದೆ, ಮತ್ತೆ ಭೇಟಿಯಾಗುತ್ತೇನೆ, ಬರ್ತೇನೆ. ಇದೇನಿದು, ಎಷ್ಟೊಂದು ಮೃದು ಸ್ವಭಾವಗಳು, ಹೆಣ್ಣಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಅದು ಈ ಕಾಲದಲ್ಲಿ ಇಂಥ ಜೀವನ ಸಿಗೋದು ತುಂಬಾ ಕಡಿಮೆ. ಅದರಂತೂ ನನ್ನ ಹೃದಯನೇ ಕತ್ತಂತಾಗ್ತಾ ಇದೆ. ಅವರ ಭೇಟಿ ಪರಿಚಯ ಏನು ತಿಳಿದುಕೊಳ್ಳೇ ಇಲ್ಲ, ಹಾಗೆ ಹೊರಗೆ ಹೋಗ್ಬಿಟ್ರಲ್ಲ. ಹಲೋ ಮೋನಿಕಾ, ಯಾವುದೋ ಗಾಢವಾದ ವಿಚಾರದಲ್ಲಿ ಇರುವಂತೆ ಕಾಣ್ತಾ ಇದೆ. ಹೆಣ್ಣಿನ ಮನಸ್ಸಿನ ಭಾವನೆ ಅರ್ಥ ಮಾಡಿಕೊಳ್ಳೋದು ನಿಮಗೆ ನನ್ನ ಮನಸ್ಸಿನ ಭಾವನೆ ಹೇಗೆ ಅರ್ಥ ಆಗ್ಬೇಕು? ನಿನ್ನ ಮಾತಿನ ಅರ್ಥವೇ ನನಗೆ ಅರ್ಥವಾಗುತ್ತಿಲ್ಲ. ವಾಟ್ ಇಸ್ ಸೇ ಮೋನಿಕಾ? ಇದೇನು ಹೇಳ್ತಾ ಇದ್ದೀರಾ? ನೀವು ನನಗೆ ಒಂದು ವಾರದಲ್ಲೇ ಭೇಟಿ ಆಗ್ತೀನಿ ಅಂತ ಹೇಳಿದವರು ಒಂದು ತಿಂಗಳಾದ್ರೂ ಕೂಡ ಭೇಟಿ ಆಗ್ಲಿಲ್ಲ. ಹೌದು, ನಿಮ್ಮ ವಿಚಾರ ಎಲ್ಲಿವರೆಗೆ ಬಂತು? ಏನಂತ ವಿಚಾರ ಮಾಡಿದ್ರೆ ಸ್ವಲ್ಪ ತಿಳಿಸ್ತೀರಾ? ಆ ವಿಷಯನ ಐ ಆಮ್ ಸೋ ಸಾರಿ ಮೋನಿಕಾ, ನನ್ನ ಹೆಜ್ಜೆ ಮಿತಿದ್ದರಿಂದ ನಿಮ್ಮನ್ನು ಭೇಟಿಯಾಗಲು ಆಗಲೇ ಇಲ್ಲ. ಐ ಆಮ್ ಸೋ ಸಾರಿ. ಹೌದಾ? ಈಗಲಾದ್ರೂ ಹೇಳಿ, ಏನಂತ ನಿರ್ಧಾರ ತೆಗೆದುಕೊಂಡಿದ್ದೀರಾ? ಏನ್ ವಿಚಾರ ಮಾಡಿದ್ದೀರಾ? ಏನು ಹೇಳಬೇಕೆನ್ನದೇ ತಿಳಿಯದಾಗಿದೆ ಮೋನಿಕಾ. ನೀನು ಶ್ರೀಮಂತ ಒಡೆದಿ, ಆದರೆ ನಾನು ಒಬ್ಬ ಬಡ ರೈತನ ತಮ್ಮ. ಅಂದಾಗೆ ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ? ಪ್ರೀತಿಗೆ ಬೇಕಾಗಿದ್ದು ಶ್ರೀಮಂತಿಕೆ ಅಲ್ಲ. ನಾನು ನಿಮ್ಮನ್ನು ಮನಸ್ಸಾರೆ ಇಷ್ಟಪಟ್ಟಿದ್ದೇನೆ. ಯಾಕೆ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನನ್ನ ಮನಸ್ಸಿನ ಭಾವನೆಯೇ ನಿಮ್ಗೆ ಅರ್ಥವಾಗ್ತಿಲ್ಲ. ಇಷ್ಟೊಂದು ಪರಿಪರಿಯಿಂದ ಬೇಡಿಕೊಂಡ್ರೆ ಸಹ ನಿಮ್ಮ ಮನಸ್ಸೇ ಕರೆಕ್ತಾ ಇಲ್ವಾ? ವಿಶಾಲ ಹೃದಯ ಒಂದು ಆಕಾಶವು ಆ ಚಂದ್ರನಿಂದ ಬೆನ್ನಿಟ್ಟು ಹೋಯಿತು. ಆದರೆ ನೊಂದ ಆ ನಕ್ಷತ್ರವು ಈಗಲೂ ಕೂಡ ಮಳೆಯ ಕಣ್ಣೀರನ್ನು ಸುರಿಸುತ್ತದೆ. ಕ್ಷಣಿಕ ಸುಖಕ್ಕಾಗಿ ಆತುರಪಟ್ಟು ಜೀವನ ಪರ್ಯಂತ ನೋವು ಅನಿಸೋದು ಸರಿಯಲ್ಲ. ಈ ಮಾತನ್ನು ಇಲ್ಲಿಗೆ ಮರೆತು ಮಾಡಿಬಿಡಿ ಭೂಮಿಕಾ. ಹಾಗಾದ್ರೆ ನನ್ನ ಪ್ರೀತಿ ನಿಮಗೆ ಇಷ್ಟ ಇಲ್ಲ ಅಂದ ಮೇಲೆ ನಾನು ಬದುಕೊಳ್ಳೋದೇ ಬೇಡ ಅನ್ನಿಸ್ತಾ ಇದೆ. ಮೋನಿಕಾ, ಆ ಥರ ಏನು ಮಾತಾಡಬೇಡಿ ಮೋನಿಕಾ, ನಿಮ್ಮಿಷ್ಟದಂತೆ ಆಗಲಿ. ನಿಜವಾಗ್ಲೂ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದೀರಾ? ಆ ಆಕಾಶದಲ್ಲಿರುವ ಮಿನುಗುವ ನಕ್ಷತ್ರದಂತೆ ಯಾವಾಗ್ಲೂ ನಿಮ್ಮ ಮುಖದಲ್ಲಿ ಸದಾ ನಗು ತುಂಬಿರ್ಬೇಕು. ಆ ನಗುವಿನಲ್ಲಿ ನನ್ನ ಹೆಸರು ತುಂಬಿರ್ಬೇಕು. ನಾನು ನಿಮ್ಮ ಅಂದಕ್ಕೆ ಮರಳಾಗಿಲ್ಲ, ನಿಮ್ಮ ಮಾತಿಗೆ ಬೆರಗಾಗಿಲ್ಲ. ನೀ ನನ್ನ ಹೃದಯಕ್ಕೆ ಹತ್ತಿರವಾದೆ, ಗುಣದಲ್ಲಿ ಬಲು ಎತ್ತರವಾದೆ. ಆ ನಿನ್ನ ಮುಗ್ಧತೆ ನನ್ನ ಹೃದಯದಲ್ಲಿ ಅಚ್ಚಳಿದಾಗ ಅದೇ ಸುಖಕ್ಕಾಗಿ ನೀನು ಸುಮಧುರ ಗೀತೆಯನ್ನು ಆಡಬಾರದೇ ನನ್ನ ಚಿನ್ನ. ನಿಮ್ಮ ಇಷ್ಟದಂತೆ ಆಗಲಿ.
ತುಂಬಿದೆ ಒಲವು ಮೈ ಮರೆಸಿ ಗೆಲುವು ಕಾವರಿಸಿ ಮನವ ಕರೆದಿದೆ ನಿನ್ನಲ್ಲಿ ಮನವು ಚೆಲ್ಲಿ ಹೃದಯ ತುಂಬಿದೆ ಒಲವು ಮೈ ಮರೆಸಿ ಗೆಲುವು ಕಾವರಿಸಿ ಮನವ ಕರೆದಿದೆ ಹೃದಯ ಬಡಿತ ನೀನಾಗಿ ನನ್ನ ಉಸಿರೊಂದಾಗಿ ಹೃದಯ ಬಡಿತ ನನ್ನ ಉಸಿರೊಂದಾಗಿ ಬಾಚಲುವೆ ನನ್ನೊಲವೇ ನೀ ಕರೆದೆ ನಾಗವೇ ಹೃದಯ ಬಡಿತ ನೀನಾಗೆ ನನ್ನ ಉಸಿರೊಂದಾಗೆ ಹೃದಯ ಬಡಿತ ನೀನಾಗೆ ನನ್ನ ಉಸಿರೊಂದಾಗೆ ಮೋನಿಕಾ, ನಾನು ನಿನ್ನನ್ನು ಇಷ್ಟಪಟ್ಟೆ, ಬಟ್ ಆದರೆ ನಮ್ಮಣ್ಣ ಒಪ್ಪಿಗೆ ಕೊಡಬೇಕಲ್ಲವೇ? ನೋಡಿ, ನಿಮ್ಮೆಲ್ಲರೂ ಖಂಡಿತ ಒಪ್ಪಿಕೊಳ್ತಾರೆ. ನಾಳೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿ ನಿಮ್ಮ ಮನೆಗೆ ಹೋಗೋಣ. ನಾನು ಬಗ್ಗೆ ಸರಿ ಮೋನಿಕಾ, ಬಾಯ್. ಅಮ್ಮ ಜಗನ್ಮಾತೆ, ಜಗಜ್ಜನನಿ, ನೀ ಆಡಿಸುವ ಆಟದಲ್ಲಿ ನಿನ್ನ ಆಟ ಬಲ್ಲವರಾರು? ನಮ್ಮ ಮಾವನಾದ ವೀರಪ್ಪ ನಾಯಕನ ಮನೆತನವೆಂದರೆ ನ್ಯಾಯವಂತರ ಮನೆತನ. ನ್ಯಾಯದಿಂದ ಬಾಳುವರನ್ನು ಒಂದು ಕಲ್ಲು ಸಹ ಬಿಡುವುದಿಲ್ಲ ತಾಯಿ. ನಮ್ಮಕ್ಕನ ಹಾಲು ಜೇನಿನಂತಿದ್ದ ನಮ್ಮಕ್ಕನ ಸಂಸಾರ ಚಿತ್ರ ವಿಚಿತ್ರ ಮಾಡಿದೆಯಲ್ಲಮ್ಮ. ನಿನಗೆ ಕರುಣೆ ಅನ್ನುವುದೇ ಇಲ್ಲವೇ ನಮ್ಮ ಅಕ್ಕ ಅಂತಕರ ಕೈಯಲ್ಲಿ ಬಲಿಯಾದಳು. ನಮ್ಮ ಮಾವ ಆವತ್ತಿನಿಂದ ಇಂದಿನವರೆಗೆ ಎಲ್ಲಿರುವನು ಒಂದು ತಿಳಿಯದು. ನಮ್ಮಿಬ್ಬರ ಅಳಿಯಂದಿರಲ್ಲಿ ಗರುಡು ಮಾತ್ರ ನನ್ನಲ್ಲಿರುವನು. ಇನ್ನೊಬ್ಬಳು ಚಿಕ್ಕವನಿಂದಿರುವಾಗಲೇ ಕಣ್ಮರೆಯಾದ. ನನ್ನ ಹೆಂಡತಿಯಾದ ಸಾವಿತ್ರಿ ಅದೇ ನೆನಪಿನಲ್ಲೇ ಕಾಲ ಕಳೆಯುತ್ತಿರುವಳು. ಯಾಕೆ ಇಷ್ಟೊಂದು ಮನಸ್ತಾಪದ ಮಾತೆ ಕಾಡ್ತಾ ಇದ್ದೀರಾ ತಾವು? ಕೆಲವೊಂದು ಮನಸ್ತಾಪಗಳು
ಪಂಜರದ ಹಕ್ಕಿಯಂತೆ ಮೂಡಿಬಿಡುತ್ತವೆ ಸಾವಿತ್ರಿ. ಯಾಕಂದರೆ ಯಾರ ಮುಂದೆ ಹೇಳಲಿಕ್ಕೂ ಆಗೋದಿಲ್ಲ, ನೆಮ್ಮದಿಯಿಂದ ಬದುಕಲಿಕ್ಕೂ ಆಗೋದಿಲ್ಲ. ನಿಮ್ಮ ಮನೆಗೆ ಆದ ಅನ್ಯಾಯವನ್ನು ಜ್ಞಾಪಿಸಿಕೊಂಡೆ. ಹೌದು ರೀ, ನೆಲ ಬಿಟ್ಟು ಹಾರುವ ಹಕ್ಕಿಗೆ ಏನೂ ಇಲ್ಲ ನೋಡಿ. ನಿಂತ ಮರಕ್ಕೆ ದನಿಯಿಲ್ಲ, ಹರಿಯುವ ನದಿಗೆ ಆಯಾಸವಿಲ್ಲ, ಬೆಟ್ಟ ಗುಡ್ಡಗಳಿಗೆ ಹಸಿವಿಲ್ಲ. ನೋಡಿರಿ, ದೇವರು ನಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡ್ತಾನಂದ್ರೆ ಕರುಣೆ ಎಂಬುದೇ ಇಲ್ಲ ರೀ. ಇಂದು ಈ ನಮ್ಮ ಮನೆತನವೇ ಸರ್ವನಾಶವಾಗಿ ಹೋಯ್ತ್ರಿ, ಸರ್ವನಾಶವಾಗಿ ಹೋಯ್ತು. ವಿಧಿ ಆಟಕ್ಕೆ ಬಲ್ಲವರ್ಯಾರು ನೋಡ್ರಿ. ಆಗೋಗಿದ್ದನ್ನು ಚಿಂತಿಸಿ ಏನು ಪ್ರಯೋಜನವಿಲ್ಲ ರೀ, ಪ್ರಯೋಜನವಿಲ್ಲ. ಇನ್ನು ಗಂಧ ತಿಕ್ಕಿದಷ್ಟು ಸುಗಂಧ ಸೋಸುವುದು, ಕಬ್ಬು ಜಿಗಿದಷ್ಟು ಸಿಹಿ ಬಿಡುವುದು, ಚಿನ್ನ ಒಡೆದಷ್ಟು ಒಳಕು ಆಗುವುದು. ಆದರೆ ಜೀವನ ಆಗಲ್ಲ. ಸಿಹಿ ಕೈಗಳು ಮಾನವರು ಪಡೆದ ವರ, ಆ ವರ ಪಡೆದ ನಮಗೆ ಕಷ್ಟ ಸುಖ ಬರುವುದು ಸಹಜ. ಅವುಗಳನ್ನು ಅನುಸರಿಸಿ ನಡೆಯುವುದೇ ಜೀವನ ಸಾವಿತ್ರಿ. ಇನ್ನು ಮುಂದೆ ನಿನಗೆ ಯಾವುದೇ ರೋಗ ಬರದಾಗಿ ನೋಡಿಕೊಳ್ಳುತ್ತೇನೆ. ಹೋಗಿ ಬಿಡಿ ಸ್ವಾಮಿ, ಹಣೆ ಬರಕ್ಕೆ ಹೊಣೆ ಯಾರು? ನೋಡಿ, ಆ ದೇವರು ನನ್ನ ಕಷ್ಟವನ್ನು ಕಳೆಯಲು ನಿಮ್ಮಂತ ಪತಿಯನ್ನು ಕಲ್ಪಿಸಿಕೊಟ್ಟಿರುವಾಗ ನನಗೆ ಯಾವುದೇ ರೀತಿ ಚಿಂತೆ ಇಲ್ಲ ರೀ. ನೋಡಿ, ನಿಜ ಹೇಳ್ಬೇಕಂದ್ರೆ 7 ಜನ್ಮದಲ್ಲೂ ನೀವೇ ನನ್ನ ಪತಿ ಆಗಿರ್ಲಿ ಅಂತ ಆ ದೇವರ ಹತ್ರ ಕೈ ಮುಗಿದು ಬೇಡ್ಕೊಳ್ತೀನಿ ನಾನು. ನಿನ್ನಂತ ನನ್ನ ಪತ್ನಿಯ ಪಡೆದ ನಾನು ಯಾವ ಜನ್ಮದ ಪುಣ್ಯ ಮಾಡಿರುವೆ ಏನು ಸಾವಿತ್ರಿ? ಇನ್ನು ಮುಂದೆ ನಿನಗೆ ಯಾವುದೇ ಕಷ್ಟ ಬರದೆ ಮಣ್ಣಿನಲ್ಲಿ ಧರ್ಮದಿಂದಲೇ ದುಡಿದು ಮಣ್ಣಿನ ಮಗನಾಗಿ ನನ್ನ ಸತಿ ಅಷ್ಟೇ ಅಲ್ಲ, ನನ್ನ ಬಾಳಿನ ಜ್ಯೋತಿಯಾದ ನಿನ್ನನ್ನು ನನ್ನ ಮನೆಯ ಮಹಾರಾಣಿ ಅಂತ ನೋಡಿಕೊಳ್ಳುತ್ತೇನೆ. ಇದೇನ್ರಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬುದು ಹಿರಿಯರ ಮಾತನ್ನು ಮರೆತಂತೆ ಕಾಣಿಸ್ತಿದೆಯಲ್ಲ. ಅಲ್ಲ ರೀ, ಹಗಲು ಇರೋದು ನೀವು ದುಡಿದು ನನ್ನನ್ನು ಮಹಾರಾಣಿಯನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ಅಂಥದ್ರಲ್ಲಿ ಇಷ್ಟೆಲ್ಲ ದುಡಿದ್ರು ನಾನು ಮನೆಯಲ್ಲೇ ಆರಾಮಾಗಿ ಹಾಯಾಗಿದ್ರೆ ಆ ದೇವರು ನನ್ನನ್ನು ಮೆಚ್ತಾನೇನ್ರಿ? ಇದೇ ಕಣೆ ಸತಿಪತಿಗಳ ಜೀವನ ಸಾರ್ಥಕವಾಯಿತು ಸಾವಿತ್ರಿ. ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಪತಿ ಹಗಲಿನ ದುಡಿದರೆ ನನ್ನ ಪತಿಗೆ ದಣಿವಾಗುತ್ತದೆ ಎಂದೇ ಅಲ್ಲ. ಎಂಥ ವಿಶಾಲವಾದ ಹೃದಯ ನಿನ್ನದು. ನನ್ನ ಜೀವನ ಇರುವವರೆಗೂ ನನ್ನನ್ನು ಕಣ್ಣ ದೃಷ್ಟಿಯಂತೆ ನೋಡಿಕೊಳ್ಳುತ್ತೇನೆ. ಆಹಾ, ಅಷ್ಟೊಂದು ಪ್ರೀತಿನ ನನ್ನ ಮೇಲೆ ರೀ, ಇಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಈ ನಮ್ಮಿಬ್ಬರ ಪ್ರೀತಿ ಯಾವುದೇ ಕಾರಣಕ್ಕೂ ಅಳಿಸೋಗ್ಬಾರ್ದು. ಸದಾ ಕಾಲ ಇದೇ ರೀತಿ ಇರ್ಬೇಕೆಂಬುದೇ ನನ್ನ ಆಸೆ. ಒಂದ್ ವೇಳೆ ನನ್ಗೇನಾದ್ರೂ ಸಾವು ಬಂದ್ರೆ ನಾನ್ ಮಾತ್ರ ನಿಮ್ಮ ತೊಡೆ ಮೇಲೆ ನನ್ನ ಪ್ರಾಣವನ್ನು ಬಿಟ್ಟು ಮುತ್ತೈದೆ ಸಾವನ್ನು ಅರ್ಪಿಸ್ತೀನಿ ನಾನು. ಹೀಗೆ ಮಾತನಾಡ್ತೀನಿ. ನೀ ಹಾಗೆಲ್ಲ ಮಾತನಾಡಿದರೆ ನನ್ನ ಹೃದಯ ಒಡೆದು ಚೂರಾಗುತ್ತದೆ. ಯಾಕೆ ಸ್ವಾಮಿ, ಯಾಕೆ ಈ ರೀತಿ ಮಾತನಾಡ್ತಿದ್ದೀರಾ? ನೋಡಿ, ನೀವೇನೋ ಈ ರೀತಿ ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ನಾನೇನೋ ಪ್ರೀತಿಯಿಂದ ಈ ರೀತಿ ಮಾತನಾಡಿದೆ ಅಷ್ಟೇ. ಹೋಗಲಿ ಬಿಡು ಸಾವಿತ್ರಿ, ನನ್ನ ಹೊಟ್ಟೆ ಹಸಿವಾಗಿದೆ, ಊಟಕ್ಕೆ ಬಡಿಸುವೆ? ಓಹೋ, ಈ ನಿಮ್ಮ ಭಾವಾತ್ಮಕ ಮಾತನ್ನು ಕೇಳಿ ನಾನು ಹೇಳ್ಬೇಕಿರೋ ವಿಷಯನೇ ಮರ್ತ್ಬಿಟ್ಟೆ ರೀ. ಈ ನಾಚುವುದನ್ನು ನೋಡಿದರೆ ಯಾವುದೋ ಸಂತೋಷದ ವಿಷಯವೇ ಇರಬೇಕು. ಬೇಗ ಹೇಳು ಸಾವಿತ್ರಿ, ನನ್ನ ಹೃದಯ ಮಿಡಿತಾ ಇದೆ, ತಡೆಯಲಾಗದು. ಅದು ರೀ, ಬೇಗ ಹೇಳು ಸಾವಿತ್ರಿ, ಏನು ಬೇಗ ಹೇಳು. ರೀ, ಅದು ನೀವು ತಂದೆ ಆಗ್ತಿದ್ದೀರಿ. ನಾನು ತಂದೆ ಆಗ್ತಾ ಇದ್ದೀನಿಯಾ? ನನ್ನ ಮಗುವಿಗೆ ಜನ್ಮದಾತೆ. ಎಂಥ ಸಂತೋಷದ ವಿಷಯಗಳಿವೆ ಸಾವಿತ್ರಿ, ಎಂಥ ಸಂತೋಷದ ವಿಷಯಗಳಿವೆ. ಈ ಮನೆಯ ವಾರಸದವನಿಗೆ ಜನ್ಮದಾತೆ, ನನ್ನ ಮನೆ ಬೆಳಗುವ ಭಾಗ್ಯಲಕ್ಷ್ಮಿ, ನನ್ನ ಮನ ಬೆಳಗುವ ನಂದಾದೀಪ. ಸಾಕ್ ಮಾಡಿ ಇಷ್ಟೊಂದು ವರ್ಣನೆ ಮಾತುಗಳನ್ನು ತಾವು. ವರ್ಣನೆ ಅಲ್ಲ ಸಾವಿತ್ರಿ, ಹೆಣ್ಣು ದೇವತೆ ಇರದಿದ್ರೆ ಈ ಪ್ರಪಂಚವೇ ಸೃಷ್ಟಿ ಆಗುತ್ತಿರಲಿಲ್ಲ. ಹೆಣ್ಣು ತನ್ನ 2 ಕಣ್ಣುಗಳಿಂದ ಗಂಡನ ಪ್ರೀತಿ ಪಡೆದರೆ ಹೆಣ್ಣಿನ ಎರಡನೇ ಭಾಗ ಹಾಲುಣಿಸುವ ಅಮೃತವಾದರೆ ಹೆಣ್ಣಿನ ಕೆಳಭಾಗ
ದೇವರ ಗರ್ಭಗುಡಿ ಇದ್ದಂತೆ. ರೀ ಸ್ಟಾಪ್ ಮಾಡಿ ನಿಮ್ಮ ವರ್ಣನೆ ಮಾತುಗಳನ್ನು. 6 ತಿಂಗಳಿಗೆ ಕೈಗೆ ಕೊಡ್ತೀನಿ ನಿಮ್ಮ ಮಗುವನ್ನು ನಾನು. ಬನ್ನಿ ಊಟಕ್ಕೆ. ಹಾಗೆ ಹೊರಟದೆ ಹೇಗೆ ಸಾವಿತ್ರಿ? ಇಂಥ ಸಿಹಿಯಾದ ವಿಷಯವನ್ನು ಹೇಳಿ ಹಾಗೆ ಹೊರಟದೆ ಹೇಗೆ? ನಿನ್ನ ಗರ್ಭದಲ್ಲಿರುವ ನನ್ನ ಕಂದಮ್ಮನಿಗೆ ಬೇಸರವಾಗುವುದಿಲ್ಲವೇನು? ಇದೇ ಸಂತೋಷಕ್ಕೆ ನಿನ್ನ ಮಧುರ ಕಂಠದಿಂದ ಸುರಿಸಿ ಒಂದು ಗಾನ. ಸ್ವಲ್ಪ ಸಮಾಧಾನ ರೀ ಹೊಟ್ಟೆಲಿರುವ ಕಂದಮ್ಮನಿಗೆ ಬೇಜಾರಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ನನ್ನ ಸರ್ದಾರನಿಗೆ ಬೇಜಾರಾಗುತ್ತೆ ಅಂತ ಕಾಣ್ತದೆ ಅಲ್ವೇ? ಪತಿದೇವರ ಆಸೆ ಹಾಡಂತ ಹಾಡ್ದೆ. ಈಗ್ಲಾದ್ರೂ ದೊರೆಗಳು ಊಟಕ್ಕೆ ಬರ್ತಿರೋ? ಸಾವಿತ್ರಿ, ನಿಮಗೆ ಹೇಳುವುದನ್ನೇ ಮರ್ತು ಬಿಟ್ಟಿದ್ದೆ. ನನ್ನ ತಮ್ಮ ರಾಜೇಶ್ B.Com ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದಾನೆ. ಹಿಂಗೆ ಊರಿಗೆ ಬಂದು ಫೋನಿನ ಮೂಲಕ ತಿಳಿಸಿದ್ದಾನೆ. ಅವನ ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡಿದರಾಯ್ತು. ಸರಿ ಆಯ್ತು. ಅಲ್ಲರಿ, ಹೊಲದಲ್ಲಿ ಎಲ್ಲ
ರಾಜೇಶ್ ಇಷ್ಟೊಂದು ಯಾಕೆ ಲೇಟ್ ಮಾಡ್ತಿದ್ದಾನೆ ಅಂತ ನೋಡ್ರಿ, ನಿಮ್ ತಮ್ಮ ಭಾರಿ ತುಂಟ. ಬರ್ಬೇಕಾದ್ರೆ ಮತ್ತೆ ಯಾವಳಾದ್ರೂ ಕರ್ಕೊಂಡು ಬಂದಿದ್ದಾನು. ತಪ್ಪ ಹಾಗೆಲ್ಲ ಮಾಡೋನಲ್ಲ. ಅಣ್ಣ ಅದಕ್ಕೆ ಬಾ ರಾಜೇಶ್, ಈಗ ಬಂದೆ. ಹಾಗೆ ಇವರ್ಯಾರು? ಇವರು ಇವರು ಅಂದರೆ ನನ್ನ ಬಾಳ ಸಂಗತಿ, ನನ್ನ ಹೆಂಡತಿ ಅಣ್ಣ. ಏನು ಹೇಳ್ತೀರಿ ರಾಜೇಶ್? ನಮಗೆ ಹೇಳದೆ ಮದುವೆ ಆದೆಯ? ರಾಜೇಶ್, ನನ್ನ ತಮ್ಮ B.Com ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ಸಿಹಿಯಾದ ಸುದ್ದಿಯೊಂದಿಗೆ ಮನೆಗೆ ಬಂದಿದ್ದರೆ ಸಂತೋಷ ಪಡುತ್ತಿದ್ದೆ. ಆದರೆ ನೀನು ಸಿಹಿ ಮುತ್ತನ ಕೊಡುವ ಮನದಿಯೊಂದಿಗೆ ಬಂದಿರುವೆಯಲ್ಲ, ನನ್ನ ತಲೆಯ ಮೇಲಿನ ಭಾರ ಇಳಿಕೆಯಲ್ಲೆಲ್ಲೋ ಅಥವಾ ನಿನ್ನ ದಾರಿ ನೀನೇ ನೋಡಿಕೊಂಡು ನೋಡು ರಾಜೇಶ್, ಈ ಮನೆಯಲ್ಲಿ ಜಾಗವಿಲ್ಲ, ಮೊದಲು ಹೊರಟು ಹೋಗು. ಅಣ್ಣ ಆ ಎಲ್ಲ ಮಾತನಾಡೋಣ. ನನ್ನನ್ನು ಯಾಕೆ ಮೈದುನ, ಯಾಕೆ ಈ ರೀತಿ ಮಾಡಿದಪ್ಪ ನೀನು? ನಿನ್ ಪಾಲಿಗೆ ಅನ್ನ ಅಕ್ಕೆ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ಯಾ? ನಿನ್ನ ನನಗೆ ಒಂದೇ ಒಂದು ಮಾತು ಹೇಳಿದ್ರೆ ನಿನ್ನನ್ನೇ ನಿಂತು ನಿನ್ನನ್ನು ಮದುವೆ ಮಾಡಿಸ್ತಾ ಇದ್ದೆ. ನಮಗೆ ಹೇಗೆ ಹೇಳ್ತಾನೆ ಸಾವಿತ್ರಿ, ನನ್ನ ಮರ್ಯಾದೆ ಕಳೆಯಬೇಕೆಂದು ಜನಿಸಿದ್ದಾನೆ ನನ್ನ ತಮ್ಮನಾಗಿ ಈ ಮನೆಯಲ್ಲಿ. ಅವ್ರನ್ನ ಯಾಕೆ ಬೈತಾ ಇದ್ದೀರ? ನೋಡಿ, ನಮ್ಮನ್ನ ನನ್ನ ಕೇಳಿ ಮದುವೆ ಆಗುತ್ತೇನೆ ಅಂತ ಅವರು ತುಂಬಾ ಹೇಳಿದ್ರು. ಆದ್ರೆ ನಾನೇ ಎಲ್ಲಿ ನನ್ನ ಪ್ರೀತಿಯನ್ನು ಮರೆತು ನನ್ನನ್ನು ಬಿಟ್ಟು ಹೋಗುತ್ತಾರೆಂದು ಅವರನ್ನು ನಾನು ಒಪ್ಪಿಸಿದ್ದು. ದಯವಿಟ್ಟು ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಿ. ಇದೊಂದು ಸಲ ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ. ನಿಮ್ ಕಾಲಿಗೆ ಬಿದ್ದು ಬೇಡ. ನನ್ನ ಕಾಲೇಕೆ ಹಿಡಿಯುವೆಂಬ ಹಣವರೇಕೆ ಹೊಣೆ ಯಾರು? ಯಾವ ಸಮಯದಲ್ಲಿ ಏನು ಆಗಬೇಕು ಅದು ಆಗುತ್ತದೆ. ಯಾಕೆ ರಾಜೇಶ್, ಬಂದು ಬಹಳ ಸಮಯ ಆಯ್ತು. ಹೌದು ಗರಡ, ಈಗ ತಾನೇ ಬಂದೆ. ಹಾ, ಇವ್ರ್ಯಾರು? ಅಕ್ಕ, ಮಾವ, ಯಾಕೆ ಮಾಡಿ ಚಿಕ್ಕದು ಮಾಡಿಕೊಂಡು ನಿಂತಿರಲ್ಲ? ಏನಾಯ್ತು? ಏನು ವಿಷಯ? ಏನಿಲ್ಲ ಗರುಡ, ರಾಜೇಶ್ ಮದುವೆ ಮಾಡ್ಕೊಂಡು ಬಂದಿದ್ದ. ಯಾಕೆ ರಾಜೇಶ್ ಈ ರೀತಿ ಮಾಡಿದಿ? ಅವನಿಗೆ ಬುದ್ಧಿ ಇಲ್ಲ ಅಂದ್ರು ನಿನಗೆ ಬುದ್ಧಿ ಇಲ್ಲೇನಮ್ಮ? ಸಂಪ್ರದಾಯದ ನಾಡಿನಲ್ಲಿ ಹುಟ್ಟಿ ಈ ರೀತಿ ಕದ್ದು ಮುಚ್ಚಿ ಮದುವೆ ಆಗುದು ತಪ್ಪಲ್ಲಮ್ಮ, ನಿನ್ಗಾದ್ರೂ ತಿಳಿಬಾರ್ದೆ? ನೋಡಿ, ಪ್ರೀತಿಯ ಭ್ರಮೆಯಲ್ಲಿ ನಾವಿಬ್ಬರು ತಪ್ಪು ಮಾಡಿದೆವು. ದಯವಿಟ್ಟು ಇದೊಂದು ಸಾರಿ ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ. ಹೋಗಲಿ ಬಿಡಮ್ಮ, ನಿಮ್ಮ ತಪ್ಪು ನೀವು ಒಪ್ಪಿಕೊಂಡಿದ್ದಲ್ಲ. ಹಾ ಅವ, ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಿದೆಯಪ್ಪ, ಪ್ರೀತಿಯಿಂದ ಕೂಡಿದ ಮನಸ್ಸುಗಳನ್ನು ಅಗಲಿಸಿ ನಾನು ಪಾಪ ಕಟ್ಟಿಕೊಳ್ಳುವುದು ಸರಿಯಲ್ಲ. ನಡೆಯುವುದೆಲ್ಲ ದೇವರ ಅನುಗ್ರಹದಿಂದ ನಡೆದಿದೆ ಎಂದು ಭಾವಿಸಿ ಸುಮ್ಮನಿದ್ದು ಬಿಡುವುದೇ ಸರಿ. ಸಾವಿತ್ರಿ, ಅವರು ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಸಂಪ್ರದಾಯ ಪ್ರಕಾರ ಅಲ್ಲ. ಮತ್ತೆ ಒಂದ್ಸಲ ಮದುವೆ ಮಾಡಿ ಮನೆ ತುಂಬಿಸಿಕೊಳ್ಳೋಣ.
ಮೈದುನ ಬಾಬಾ ಇಲ್ಲ ಸುಮ್ಮನೆ ಬಾ ಮುಂದಕ್ಕೆ ನಿಮ್ಮನ್ನ ನನ್ನ ತಮ್ಮ ಹಾಗೆ ಹೀಗೆ ಅಂತ ಜಂಬ ಹಚ್ಕೋತಾ ಇದ್ರು ನನ್ ಮುಂದೆ ನೀನು ಇಷ್ಟೊಂದು ತಲೆ ಹರಟ ಇದೀಯಾ ಅಂತ ಪಾಪ ನನ್ ಪತಿ ದೇವ್ರಿಗೆ ಗೊತ್ತೇ ಇದ್ದಿಲ್ಲ. ಬಾರೋ ನನ್ ಮುದ್ದು ಮೈದುನ, ನನ್ ತಂಗಿ ಅಮ್ಮನ ಹೆಸರು ಏನಂತ ಚೆನ್ನಾಗಿ ಒಗಡಿಟ್ಟು ಹೇಳ್ಬೇಕಂದ. ನಾಚ್ಬೇಡ ಹೇಳ. ಕೆಣಕಿಲೆ ಬೆಳೆದ್ರೆ ಕುಣಿದುಕೊಂಡು ಬರುತ್ತಾಳೆ ಮೋನಿಕಾ. ಅವ್ವಿ ಬಾರವ್ವಿ. ನನ್ನ ಮುದ್ದಾದ ಮೈದುನನ ಹೆಸರು ಚೆನ್ನಾಗಿ ಒಗಟಿಟ್ಟು ಹೇಳ ಮತ್ತ. ಹೆಸರು ನಿನ್ ಮೈದುನ ಹೆಸರು ಗುಲಾಬಿ ಹುಟ್ಟಿದ್ದು ಪ್ರೀತಿಗಾಗಿ, ಮಲ್ಲಿಗೆ ಹುಟ್ಟಿದ್ದು ಅಂದಕ್ಕಾಗಿ, ಸಂಪಿಗೆ ಹುಟ್ಟಿದ್ದು ಸೌಂದರ್ಯಕ್ಕಾಗಿ, ಈಗಿನ ಮೈದುನ ರಾಜೇಶ್ ಹುಟ್ಟಿದ್ದು ನನಗಾಗಿ. ಏನು ಅಂತ ಹೇಳಿದಲ್ಲ 100ಕ್ಕೆ 100 ತಕ್ಕೈತ್ ನೋಡಿ. ನಿನಗಾಗೆ ಹುಟ್ಟುಬಿಟ್ಟನವ. ರೀ ಫ್ಯಾಮಿಲಿ ಸಾಂಗ್ ಹಾಕೋದು ಅಂತ ಹೇಳೋಣ ರೀ ಒಂದು. ಹೌದು ಹಲೋ ಹಲೋ ಯಾಕೊಬ್ರಿ ಈಗ ಹೋಗ್ತೀರಿ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಜನಗಳಲ್ಲಿ ಪ್ರೀತಿಯ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ದಿನವೂ
ತಮ್ಮ ಅವಿ ಬಂದಾಳ ಅದಕ್ಕೆ ನಾನು ಒಳಗೆ ಹೋಗಿ ಬಿಸಿ ಬಿಸಿ ಇದೆಲ್ಲ ಮಾಡ್ಬೇಕಾಕಿಗೆ ಎಷ್ಟು ದಿನ ಸ್ವಲ್ಪ ಇತ್ತು ಕೆಲಸ ಇವತ್ತು ನಿಂದ್ರೆ ನಾನ ಆಗೋದಾಗತ್ತೆ ನೋಡಕ್ ಕೆಲಸ ನಾನ ಮಾಡ್ಬೇಕಾಗತ್ತ ಅಕ್ಕ ಆಯ್ತು ಸತಿಪತಿಗಳಾಗಿ ಒಂದಾದೆ ಬಂದವರನ್ನು ಅಕ್ಕರೆಯಿಂದ ಬರಮಾಡಿಕೊಂಡು ಬಾ ಮೈದಿನ ಜಬರ್ದಸ್ತ್ ಊಟ ಮಾಡಕತ್ತಿ ಬಾ ಅಪ್ಪ